ಪರಿಸರ ದಿನಾಚರಣೆಯ ಅಂಗವಾಗಿ ಹರಿಪ್ರಿಯಾ ಅವರ ನೇಚರ್ಸ್ ಬೇನ್ ವತಿಯಿಂದ ನಿಮ್ಗೆ 15% ಡಿಸ್ಕೌಂಟ್ ಸಿಗ್ತಾ ಇದೆ ಇದೇ ತಿಂಗಳು 20ನೇ ತಾರೀಕಿನ ವರೆಗೂ. ಕನಿಷ್ಠ ಖರೀದಿ 799 ರೂಪಾಯಿ ಆಗಿರುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮೆಲ್ರಿಗೂ ಗೊತ್ತು ಹರಿಪ್ರಿಯಾ ಅವರ ನಂಬರ್ ಇಲ್ಲೂ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಪಿರಿಟ್ಸ್. ಗೃಹ ಪ್ರವೇಶ ಆದ ನಂತರ ಮನೆ ಹೇಗಿತ್ತು, ಪರಿಸ್ಥಿತಿ ಹೇಗಿತ್ತು ನೀವೇ ನೋಡಿ. ಎಲ್ಲ ಗೊಂಬೆಗಳನ್ನ ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೆ. ಹಾಗೆ ಕಿಚನ್ ಅಲ್ಲಿ ಏನಂದ್ರೆ ಏನೆಲ್ಲ ಗ್ರಾಸರಿ ಅಂದ್ರೆ ದಿನಸಿ ಮಿಕ್ಕಿತ್ತು ಅದನ್ನೆಲ್ಲ ಅಮ್ಮ ಪ್ಯಾಕ್ ಮಾಡ್ತಾ ಇದ್ರು. ದೇವ್ರ ಮನೆ ಅಮ್ಮ ಕ್ಲೀನ್ ಮಾಡ್ತಾ ಇದ್ರು, ನಾನು ಹೊರಗಡೆದೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಹಾಗೆ ಇದೆಲ್ಲ ತೆಗಿಲಿಕ್ಕೆ ಮನ್ಸಾಗ್ತಾ ಇರ್ಲಿಲ್ಲ. ಬಟ್ ನಾಳೆಯಿಂದ ಮತ್ತೆ ಪಾಲಿಶಿಂಗ್ ಸ್ಟಾರ್ಟ್ ಆಗತ್ತೆ, ತೆಗಿಲೇಬೇಕು. ಇದಿಷ್ಟು ನಮ್ಗೆ ಬಂದಂತ ಉಡುಗೊ ಉಡುಗೊರೆಗಳು ಅಂದ್ರೆ ಗಿಫ್ಟ್ಸ್. ನಾ ಹೇಳ್ದಂಗೆ ಯಾವ ಗಿಫ್ಟ್ನು ಇದು ಅವ್ರು ಕೊಟ್ರು ಇವ್ರು ಕೊಟ್ರು ಅಂತ ನಿಮ್ ಜೊತೆ ಹಂಚ್ಕೊಳಲ್ಲ. ಸಮಯಕ್ಕೆ ತಕ್ಕಂಗೆ ನಾನು ಬಳಸ್ತಾ ಇರ್ತೀನಲ್ಲ, ಆವಾಗ ಇದು ಗಿಫ್ಟ್ ಅಂತ ಹೇಳ್ತೀನಿ ಹೊರತು ಯಾರ ಹೆಸರನ್ನು ನಾನು ಮೆನ್ಷನ್ ಮಾಡಲ್ಲ. ತುಂಬಾ ಪ್ರೀತಿಯಿಂದ ಕೊಟ್ಟಿರೋಂಥದ್ದು ಇದೆಲ್ಲ ಮೋಸ್ಟ್ ವ್ಯಾಲ್ಯೂಯಬಲ್ ಥಾಟ್ಫುಲ್ ಗಿಫ್ಟ್ಸ್ ಅಂತಾನೆ ಹೇಳ್ಬೋದು. ಇದಿಷ್ಟನ್ನು ನಾನು ಇದನ್ನ ಪ್ಯಾಕ್ ಮಾಡಿ ಎತ್ತಿಡ್ಬೇಕಿತ್ತು. ಪೂರ್ತಿ ಮನೆಯಲ್ಲಿ ಏನೆಲ್ಲ ತಂದು ಇಟ್ಟಿದ್ವಿ ಅದಷ್ಟನ್ನು ಖಾಲಿ ಮಾಡುವಂತ ಪರಿಸ್ಥಿತಿ. ನಾಳೆಯಿಂದ ಮತ್ತೆ ಪೇಂಟು ಅಂದ್ರೆ ಹೋಮ ಆದ್ಮೇಲೆ ಇನ್ನೊಂದು ಕೋಟ್ ಪೇಂಟ್ ಮಾಡ್ಸೋಣ ಅಂತ ಬಿಟ್ಟಿದ್ವಿ. ಆ ಪೇಂಟು ಹಾಗೆ ಪೇಂಟ್ ಮಾಡುವಾಗ ಏನ್ ಮಾಡ್ತಾರೆ, ಏರ್ ಕ್ರ್ಯಾಕ್ ಎಲ್ಲೆಲ್ಲಿ ಬಂದಿರುತ್ತೋ ಅದನ್ನೆಲ್ಲ ತೆಗಿತಾ ಹೋಗ್ತಾರೆ. ಸೊ ಅದಿಷ್ಟು ಕೆಲ್ಸಕ್ಕೆ ನಾವು ಮನೆ ಖಾಲಿ ಮಾಡ್ಕೊಡ್ಬೇಕಾಗಿತ್ತು. ಬನ್ನಿ, ಅಮ್ಮ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ. ನಾನೇ ಫೋನ್ ಹಿಡ್ಕೊಂಡಿನಿ, ಹಂಗಾಗಿ ನಾನು ನಿಮಗೆ ಕಾಣ್ತಾ ಇಲ್ಲ, ಗೊತ್ತಿಲ್ಲ. ಕಾಣ್ಬೋದು ಏನೋ, ನನಗೆ ಹೆಂಗೆ ಗೊತ್ತು. ನಾನು ಫೋನ್ ಹಿಡ್ಕೊಂಡ್ರದ್ದು ಇವತ್ತೇ ಫಸ್ಟ್. ತಾಯಿ ನಮ್ಮಮ್ಮ ಲಕ್ಷ್ಮಮ್ಮ ನಿಮಗೆ ಕಾಣಿಸ್ತದಾಳೆ. ಆ ಮಹಾಲಕ್ಷ್ಮಿಗೂ ಒಂದು ನಮಸ್ಕಾರ ಮಾಡ್ಕೊಳ್ಳಿ. ನಿನ್ನೆ ಗೃಹ ಪ್ರವೇಶ ಆಯಿತು ನೋಡ್ರಿ, ಅಸ್ತು ಬಿಟ್ಟಿರೋದು ಎಲ್ಲ ಬಂದಿರಿ. ಪುಣ್ಯಾತಿಗಿತ್ತಿಯರು ಎಲ್ಲರೂ ಬಂದು ಎಲ್ಲರನ್ನೂ ಭೇಟಿಯಾಗಿನಿ. 1,000 ಅಕ್ಕಿ ಕಾಳಿನಾಗ ಇದು ಅಕ್ಕಿ ಕಾಳು ಇಷ್ಟೇ ಸಮ ಇತ್ತು ಅಂತ ಹೇಳೋಕ್ಕೂ ನನಗೆ ಗೊತ್ತಾಗಲ್ಲ. ಇದೇ ನಾನು ನೋಡಿದ್ದು ಅಕ್ಕಿ ಕಾಳು, ಇದೇ ನಾನು ನೋಡಿದ್ದು ಹೂವು ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದ್ಸರಿ ಮರ್ತು ಬಿಡ್ತನ. ಅಮ್ಮ ನಾನು ಮರ್ತೀರಿ ಅಂತ ಅಂದ್ಬೇಡ್ರಿ, ಒಂಚೂರು ಅಮ್ಮಗೆ ದ್ಯಾಸ ಮಾಡ್ರಿ. ಅಮ್ಮ ಮನೆ ಒಪ್ಪಿನಾಗ ಸಿಕ್ಕಿದ್ಯಲ್ಲ ಅಮ್ಮ, ಎಷ್ಟು ಬೇಗ ಮರಿತೀಯ ಅನ್ರಿ, ದ್ಯಾಸ ಮಾಡ್ಕೊಂತೀನಿ. ಪಾಪ ಕಣ್ರಿ, ಕಾಲಿಲ್ಲ ವಿಶಾಲನೇ ಬಂದು ಹೋದ್ಲು, ಚನ್ನಗಿರಿ ವಿಶಾಲಿ. ಪಾಪ ನನಗಂತೂ ಭಾಳ ಹೊಟ್ಟೆ ಉರಿತ್ಕೊಂಡ್ರಿ. ಅದು ನೋಡಿ ನಾನೇ ಕರ್ಕೊಂಡು ದೂಕೊಂಡು ಅವಳಿಗೆ ಆತಿಥ್ಯ ಮಾಡಿ ಕಳಿಸ್ದೆ. ಆ ಹುಡುಗಿನೂ ಬಂದು ಹೋತು ಪಾಪ. ಅಂದರೆ ಏನನ್ನಲಿ, ಅವಳಿಗೆ ಒಂದು ಕಡೆ ದೇಹನೇ ಸ್ವಾಧೀನ ಇಲ್ಲ. ಪುಣ್ಯಾತ್ಮಿ, ಒಂದೊಂದ್ಸರಿ ಸಿಟ್ಟು ಬರುತ್ತೆ. ಯಾಕೆ ವಿಡಿಯೋದಾಗ ಹೇಳ್ತೀನಿ ಅಂದರೆ ಅವಳು ಕೇಳಿಸ್ಕೊಳ್ಳಿ, ಅವಳು ನೋಡಲಿ, ಸಿಟ್ಟು ಬರುತ್ತೆ. ಮನೆಗಿತ್ತಾಗೆ ಮಕ್ಕಂದು ಆರಾಮದಾಳೆ, ನಾನು ಫೋನ್ ಮಾಡಿ ಕಾಡಿಸ್ತಾಳೆ ಅಂತ. ನಾನು 4 ಮಾತಾಡಿಲ್ಲ ಅವಳ ಹತ್ರ ಫೋನ್ ಎತ್ತಿ ಅಂತ ಅವಳಿಗೆ ಸಿಟ್ಟು ಬರುತ್ತೆ. ನನ್ನ ಪರಿಸ್ಥಿತಿನ ಅವಳು ಅರ್ಥನೇ ಮಾಡ್ಕೊಳ್ಳಲ್ಲ. ಇಷ್ಟೊತ್ತಾದರೂ ಇಷ್ಟೊಂದು ಮಾಡ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಂತಾಳೆ. ಕುಂತಿರ್ತಾಳಲ್ಲ, ಅವಳಿಗೆ ನಮ್ಮಮ್ಮ ಫೋನ್ ಎತ್ತಲಿಲ್ಲ, ನಾನು ಮಾತಾಡ್ಸಿರಿ ಏನಾಕತ್ತು ಅಂತಾಳೆ. ನಾನು ಯಾವ ವಾತಾವರಣದಾಗದ್ದೀನಿ, ಸ್ನಾನ ಮಾಡೋಕ್ಕೆ ಹೋಗಿನೋ, ಪೂಜೆ ಮಾಡೋಕ್ಕೆ ಹೋಗಿನೋ, ಜನಗಳ ಹತ್ರ ಮಾತಾಡ್ತನೋ, ಉಣ್ಣಕ್ಕೆ ಕುಂತೀನೋ, ಯಾರ ತಗರಿ ಎಲ್ಲರೂ ನಿಂತಿನೋ, ಹೊರಗೆ ಹೋಗಿ ಫೋನ್ ಕಂಡಲ್ಲ, ಫೋನಿನ ಸ್ವರ ಕೇಳಿಲ್ಲ ಅಂತ ಅವಳಿಗೆ ಅರ್ಥ ಆಗಲ್ಲ. ಅರ್ಥ ಮಾಡ್ಕೇಳ ವಿಶಾಲ. ಅಮ್ಮ ತಿಂಗಳ ತನಕ ಫೋನ್ ಮಾಡಿಲ್ಲ ಅಂದರೆ ಎದುರು ಬೇಡ ವಿಶಾಲ, ನಿಮ್ಮನ್ನೆಲ್ಲ ಮರೆಯಲ್ಲ ನಾನು. ನನ್ನ ಜನ್ಮ ಇರೋ ತನಕ ನಿಮ್ಮನ್ನು ಮರೆಯಲ್ಲ ವಿಶಾಲ. ತಿಂಗಳಾದ್ರೂ ನಾನೇ ಫೋನ್ ಮಾಡಿ ಮಾತಾಡಿಸ್ತೀನಿ. ಅಷ್ಟಕ್ಕೂ ಒಬ್ಬರಲ್ಲ ವಿಶಾಲ, ನಾನು ಫೋನ್ ಮಾಡಿ ಮಾತಾಡ್ಸ್ಕೊಂತ ನಿಂತ್ರೆ ಇಡೀ ದಿನ ಫೋನಿಂದೇ ಚಟ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲದೂ ಜೀವನ ನಡಿಬೇಕಲ್ಲವ, ಒಬ್ಬಳೇ ಇದ್ದೀನಿ. ಒಬ್ಬಳೇ ಇರೋದ್ರಿಂದ ನನ್ನ ಮಕ್ಕಳ ನೀವು ವಿಶಾಲನ್ನ ವಿಷಯದವರೇ ಇದ್ದರೆ ಎಲ್ಲರೂ ನೆನಪು ಮಾಡ್ಕೊಳ್ರಿ. ಒಬ್ಬಳೇ ಇರೋದ್ರಿಂದ ಎಲ್ಲೋ ಒಂದು ಕಡೆ ಎರಡು ಕೈ ನನ್ನ ಮಕ್ಕಳ ಒಂದು ಕೈ ಒಂದು ಕಡೆ ಚಾಚಿರ್ತೀನಿ. ಹೊಟ್ಟೆದು ನೋಡ್ಕೋಬೇಕು, ಮೈ ಮೇಗಳು ಬಟ್ಟೆದು ನೋಡ್ಕೋಬೇಕು. ಅದಕ್ಕೆ ಮುಂಚೆನೇ ಪರಮಾತ್ಮನ ಸೇವೆನೂ ಇರುತ್ತೆ. ಪೂಜೆ ಪುನಸ್ಕಾರ, ಬಾಕ್ಲಿ ನೀರು, ರಂಗೋಲಿ, ಗಿಡಗಳಿಗೆ ನೀರು ಹಾಕಿದ್ದೆ, ಹೊರಗೆ ಮೆಟ್ಲು ಕಸ ಹೊಡೆದೆ. ಇಂಥದ್ದೆಲ್ಲ ಒಬ್ಬಳೇ ಅಡ್ಡಾಡ್ತನಲ್ರವ. ಫೋನ್ ಸಿಗಲ್ಲ, ಫೋನ್ ಎತ್ತಲ್ಲ. ಹಂಗಾಗಿ ಅಮ್ಮ ಬೇಕಂತ ಫೋನ್ ಎತ್ತಿಲ್ಲ ಅನ್ಬೇಡ್ರಿ ನನ್ನ ಮಕ್ಕಳ. ನನ್ನ ಜನ್ಮ ನನ್ನ ಉಸಿರು ಇರೋ ತನಕ ನಿಮ್ಗೆ ಯಾರಿಗೂ ಬೇಕಂತ ಮಾಡಲ್ಲ. ಆಕಸ್ಮಿಕ ಎಲ್ಲ ಆಗ್ತವೆ. ದಿನ ನಿಮ್ಮನ್ನು ಫೋನ್ ಮಾಡಬೇಕು, ಮಾತಾಡಿಸ್ಬೇಕು ಅಂತನೂ ನನಗೆ ಪುರ್ಸೊತ್ತು ಆಗಲ್ಲ. ಯಾವತ್ತಾದರೂ ಮಾತಾಡ್ತೀನಿ. ಮಾತಾಡ್ತೀನಿ. ನಿಮ್ಮನ್ನು ಮರೆಯಲ್ಲ, ಮರ್ತಿರಲ್ಲ, ಮರ್ತು ಬಿಡಲ್ಲ. ಹಂಗಂತ ಅಮ್ಮ ಮರ್ತು ಬಿಟ್ಲಂತ ಯಾರು ಅಂದ್ಕೊಬೇಡ್ರಿ. ಈಗ ನೋಡ್ರಿ, ಮಾತು ಇಲ್ಲೇ ಭಾಳ ಅದು. ತಾಯಿ ನೋಡಿದ್ರಿ, ಈಗ ನೋಡ್ರಿ ಇವತ್ತೆಲ್ಲ ಪೂಜೆ ಇಳಿಸ್ತಾ ಇದ್ದೀನಿ. ನಿನ್ನೆ ಪೂಜೆ ಜೋಡಿಸುವಾಗ ಮಾಡೋವಷ್ಟು ಪುರ್ಸತ್ತು ಇರಲಿಲ್ಲ. ಎಲ್ಲ ಬಂದರು ಗೆಸ್ಟ್ಗಳು, ಅವರನ್ನು ಮಾತಾಡ್ಸೋದು, ಪ್ರೀತಿ ಮಾಡೋದೇ ಆಯ್ತು. ಎಲ್ಲ ಪುಣ್ಯಾತ್ರು ಎಲ್ಲ ನೋಡ್ರಿ. ಇವೆಲ್ಲ ತೆಗೆದಿದ್ದೀನಿ, ಅಲ್ಲೇ ತುಂಬಿದ್ದೀನಿ ಅರ್ಧ. ಗಾಯತ್ರಿ ಅಂದು, ಅಮ್ಮ ಹೆಂಗಿದ್ರೆಲ್ಲ ತೆಗಿತದೀಯ, ಇವತ್ತು ಇಷ್ಟು ಕೆಲಸ ಇದ್ದಾವೆ ನಮಗೆ, ಮಾತಾಡ್ಕೊಂತ ತೆಗಿಯಮ್ಮ ಅಂದ್ಲ. ಅದಕ್ಕೆ ಆಯ್ತವ ಇಲ್ಲಿಟ್ಟು ಕೊಡು ಅಂದೆ.
ಇಟ್ಕೊಂಡು ಏನೋ ತರ್ತೀನಿ ಅಂತ ಹೇಳಿ ಐಫಾಡ ಏನೋ ತರ್ತೀನಿ ಅಂತ ಹೇಳಿ ಇಟ್ಕೊಡೋಕ್ಕೆ. ಇದು ಮನೆ ದೇವ್ರ ಫೋಟೋನ ಹೇಳಿ ಆರ್ಡರ್ ಕೊಟ್ಟು ಮಾಡಿಸ್ಯಾರೆ, ತುಂಬ ಚೆನ್ನಾಗೈತೆ. ಜೊತೆಗೆ ನಮ್ಮಪ್ಪ ಲಕ್ಷ್ಮೀನಾರಾಯಣ ಸ್ವರೂಪನ ತಿರುಪತಿ ತಿಮ್ಮಪ್ಪ ಪದ್ಮಾವತಿ ದೇವಿನೂ ಮಾಡಿಸ್ಯಾರೆ. ಮಧ್ಯೆ ಇರೋದು ಅವ್ರ ಮನೆ ದೇವರು ವೀರಣ್ಣ, ನಂದಿ ಭೃಂಗ. ಈ ಕಡೆ ಇರೋದು ಪರಮಾತ್ಮ ಮಾದೇವ, ಶಿವ ಪಾರ್ವತಿ, ಗಣೇಶ ಷಣ್ಮುಖ. ಈ ಥರ ಎಲ್ಲರನ್ನೂ ಒಂದೇ ಫೋಟೋದಲ್ಲಿ ಆಹ್ವಾನ ಮಾಡ್ಕೊಂಡು ಪೂಜಿಸಿದ್ರು. ತುಂಬ ಸಂತೋಷ ಆಯಿತು, ಎಲ್ಲದೂ ತುಂಬ ಸಂತೋಷ ಆಯಿತು. ಅದು ಸೇರು ಇದು ನೋಡಿ ಶಂಖ ಇವೆಲ್ಲ ತೆಗ್ದೀನಿ. ಇವೆಲ್ಲ ತೆಗೆದು ತುಂಬಿಟ್ಟಿದ್ದೀನಿ ಸಾಮಾನುಗಳು. ಲಕ್ಷ್ಮೀನಾರಾಯಣ ಸತ್ಯನಾರಾಯಣ ಪೂಜೆ ಮಾಡಿದ್ವಲ್ಲ ಫೋಟೋ ಎಲ್ಲ ಅಲಂಕಾರನ ಬಿಸ್ತಾ ಇದ್ದೀನಿ. ಮತ್ತು ನಿಮ್ಮ ಹತ್ರ ಮಾತಾಡ್ತೀನಿ ನಾನು ಈ ವಿಷಯದ ಬಗ್ಗೆ. ಏನು ಹೇಳಲಿ, ನಿನ್ನೆ ಜೀವ ತುಂಬಿ ಕಣ್ಣು ತುಂಬಿ ಮನಸ್ಸು ತುಂಬಿದ ವಿಷಯದ ಬಗ್ಗೆ ಎಷ್ಟು ಮಾತಾಡಿದ್ರೆ ಕಡಿಮೆ. ಮುಂದೆ ವಿಡಿಯೋದಲ್ಲಿ ಮತ್ತೆ ಮಾತಾಡ್ತೀನಿ. ಈ ಸಾಮಾನುಗಳನ್ನೆಲ್ಲ ತೆಗಿಲೇನ್ರವ ನೋಡ್ರವ, ಎಲ್ಲ ತೆಗಿತೀನಿ. ಈಗ ತೆಗೆದು ಮತ್ತೆ ವಿಷಯ ಇದ್ರೆ ಮತ್ತೆ ಆನ್ ಮಾಡ್ಕೊಂಡು ಇನ್ನೊಂದು 4 ಮಾತಾಡ್ತೀನಿ. ನನ್ನ ತಲೆಗೆ ಏನಾದರೂ ವಿಷಯ ಬಂದರೆ ಮತ್ತೆ ಮಾತಾಡ್ತೀನಿ. ಮಕ್ಕಳ ವಿಚಾರ ಮಾಡ್ಕೊಳ್ರಿ ಮಕ್ಕಳ, ಎಲ್ಲರೂ ಸಂತೋಷದಿಂದ ಬಾಳ್ರಿ. ನೋಡಿರಿ, ಈ ತಾಯಿ ನಮ್ಮಪ್ಪ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ, ಈರಣ್ಣ ಮಾದೇವ ಎಲ್ಲರ ಆಶೀರ್ವಾದ ನಿಮ್ಮ ತಲೆ ಮೇಲೆ ಇರಲಿ. ಎಲ್ಲರೂ ಚೆನ್ನಾಗಿರ್ರಿ ನನ್ನ ಮಕ್ಕಳ, ಎಲ್ಲರೂ ಚೆನ್ನಾಗಿರ್ರಿ. ಇವತ್ತಲ್ಲ ನಾಳೆ ನಿಮ್ಮ ಮನೆ ನಾವು, ನಮ್ಮ ಮನೆ ನೀವು ಕೂಡ್ಕೊಳ್ತೀವಿ, ಎಲ್ಲರೂ ಕೂಡ್ಕೊಳ್ತೀವಿ. ಪ್ರತಿದಿನ ಒಬ್ಬೊಬ್ರು ಗೆಸ್ಟ್ ಬರ್ತಾ ಇದ್ರು, ನಾವು ಬರ್ಲಿಕ್ಕಾಗ್ಲಿಲ್ಲ ಅಂತ ಅವ್ರನ್ನೆಲ್ಲ ಕಂಡು ಕಳಿಸ್ತಾನೆ ಇದ್ರಿ. ಹಾಗೆ ಇದೆರಡು ಪಕ್ಷಿಗಳ ಗೂಡಿದೆ ಅಲ್ಲಿ, ಆ ಗೂಡಿಗೆ ಹೋಗ್ಲಿಕ್ಕೆ ನಾವು ಕಟ್ಟ ಮೇಲೆ ಕೂತಿದ್ವಿ. ನಮ್ಮನ್ನ ನೋಡಿ ಸುಮ್ನೆ ಕೂತಿತ್ತು 2 ತಂದೆ ತಾಯಿ. ಹಾಗೆ ಮರಿಗಳು ಆ ಗೂಡಲ್ಲಿದೆ, ಮರಿಗಳು ಈ ಗೂಡಲ್ಲಿ ಇದೆ. ಹಾಗೆ ಸುಮಾರ್ದು ಒಂದು ಇಬ್ರೇನೋ ಕಮೆಂಟ್ ಹಾಕಿದ್ರು, ನಿಮ್ಮ ತಮ್ಮ ಬಂದಿಲ್ಲ ಯಾಕೆ ಅಂತ. ಹಾಗೆ ನಮ್ ಕಮೆಂಟ್ ಯಾಕೆ ಡಿಲೀಟ್ ಮಾಡಿದ್ರಿ ಅಂತ. ನಾನ್ ಡಿಲೀಟ್ ಮಾಡಲ್ಲ, ಹಂಗೇನಾದ್ರು ಕಮೆಂಟ್ ತೆಗಿಬೇಕು ಅಂದ್ರೆ ಹೈಡ್ ಮಾಡ್ತೀನಿ, ಮತ್ತೆ ನೀವ್ ಯಾವತ್ತೂ ಕಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ನನಗ್ ಬೇಡ ಅನ್ಸಿದ್ರೆ ನಾನು ಯಾರ ಕಮೆಂಟ್ ಡಿಲೀಟ್ ಮಾಡಿಲ್ಲ. ನನ್ ತಮ್ಮ ಯಾಕೆ ಬಂದಿಲ್ಲ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತು, ಯುದ್ಧ ನಡೀತಾ ಇದೆ ಟ್ರಂಪ್ ಸಲುವಾಗಿ. ಅಂದ್ರೆ ಟ್ರಂಪ್ ಕಾರಣದಲ್ಲಿ ವೀಸಾ ಸಿಕ್ಲಿಲ್ಲ. ಗಂಡನ್ ಸಿಕ್ಕರೆ ಹೆಂಡತಿ ಸಿಗ್ತಾ ಇಲ್ಲ, ಹೆಂಡತಿ ಸಿಕ್ಕರೆ ಗಂಡನ್ ಸಿಗ್ತಾ ಇಲ್ಲ. ಈ ಪರಿಸ್ಥಿತಿಲಿ ಇಬ್ರು ತುಂಬಾ ಬೇಜಾರು ಮಾಡ್ಕೊಂಡ್ರು. ನಾವು ಬಟ್ಟೆ ಬರಿ ತಂದ್ಕೊಂಡು ಅವ್ರಿಗೋಸ್ಕರ ಕಾಯ್ತಾ ಇದ್ವಿ. ಆ ಮನ್ಸಿಗೆ ಒಂದು ನೋವು ಮಾಡ್ಕೊಂಡೆ ನಾವು ಈ ಗೃಹ ಪ್ರವೇಶನ ಮುಗಿಸಿದೀವಿ. ಬಂದೇ ಬರ್ತಾರಲ್ವಾ, ನಿಮ್ಗೂ ಗೊತ್ತಾಗತ್ತೆ ಅವಾಗ. ಅಷ್ಟರಲ್ಲಿ ಬಿಜಾಪುರದಿಂದ ನನ್ನ ಆತ್ಮೀಯ ಗೆಳತಿ ಹೇಮಾ ಅವರು ಅವ್ರ ಮಗನ ಕರ್ಕೊಂಡು ಬಂದ್ರು ಮನೆ ನೋಡ್ಲಿಕ್ಕೆ ಅಂತ. ಅವರ ಜೊತೆಗಿನ ಈ ಪುಟ್ಟ ಬ್ಲಾಗ್ ನಿಮ್ಗೋಸ್ಕರ. ಅಯ್ಯೋ 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 ಮೇಡಮ್ ಬರ್ರಿ ಸರಿ ಬೇಕಾ ಹಾಂ ಸರ್ ಬನ್ನಿ ನೀವು ಕುಂದು ಹೌದಾ? ಹಾಂ ತಳಮ್ಮ ನೀವು ವಿಡಿಯೋ ಕೊಡ್ರಿ ಅವ್ರಿಗೇನು ನಮ್ಮ ಮಮ್ಮಿ ನಿಮ್ದಿಂದ ಸಮಾಧಾನ ಇದು ಮಾಡ್ಕೊಂಡು ಅವ್ರಿಗೆ ಭಾಳ ಖುಷಿ ನಾವು ನಕ್ರಿಕ್ ಬಿದ್ದೀವಿ ಬಂದು ಬಾರಿಸ್ಕೊಂಡು ಅದಕ್ಕೆ ಕೇಳಿ ನೀ ಅನ್ಕಲ್ಲ ಬಂದಿನಂತ ಬಿಡ್ಬೇಡ್ರಿ, ಎಲ್ಲರೂ ಶಿಫ್ಟ್ ಆದ್ಮೇಲೆ ಅಪ್ಪಾಜಿ ಕರ್ಕೊಂಡು ಗ್ಯಾರಂಟಿ ಬರ್ತೀನಿ. ಅಪ್ಪಾಜಿ ಭಾಳ ಇಷ್ಟ ನೀವು ಆರಾಮ್ ಇರಾನಿ ಬರ್ರಿ. ಅರ್ಜೆಂಟ್ ಬಂದು ಹಂಗೆ ಹೋಗಂಗೆ ಬರ್ಬೇಡ್ರಿ, ನೀವು ಇರಾನಿ ಬರ್ರಿ. ಕಸ್ಟಮರ್ ಇಲ್ಲ ಆಶೀರ್ವಾದ
ಅಲ್ಲ ಇದು ಬನ್ನಿ ನೀವು ಇಲ್ಲಿ ತೆಗಿತೀರಾ? ಕೆಲವು ಸಂಬಂಧಗಳಿಗೆ ಹೆಸರು ಕೊಡ್ಲಿಕ್ಕಾಗಲ್ಲ. ಎಲ್ಲಾ ಸಂಬಂಧಗಳಿಗೂ ಮಿಗಿಲಾದದ್ದು ಮೀರಿದ್ದು ಸ್ನೇಹ ಅಂತಾನೆ ಹೇಳ್ಬೋದು. ಆ ಒಂದು ಒಳ್ಳೆಯ ಸಂಬಂಧನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಷ್ಟೇ. ನಾವು ಮೊದಲೆಲ್ಲ ಒಟ್ಟಿಗೆ ಹಾಕ್ಬಿಟ್ಟಿದ್ವಿ ಮನೇಲಿ ಇದೇನು ಅಷ್ಟೇ ಅದೇ. ಬೇಕಲ್ಲ ಪೂಜಾ ಐಟಮ್ಸ್ ಮತ್ತೆ ಅಲ್ಲಿ ಇಲ್ಲಿ ಇಡೋದು. ಆಮೇಲೆ ಇದು 3 ಡ್ರಾ ಹೇಳಿದ್ರೆ ಟೇಬಲ್ ಹೊರಗೆ ಬರ್ತೀವಿ. ನೀವು ಕುತ್ಕೊಂಡು ಲೈಟ್ ಆನ್ ಮಾಡಲ್ಲ. ಎಲ್ಲ ತರ್ಸನ್ನೇ ಫಿಟ್ ಮಾಡಿಸಿ ಇದು ಮಾಡ್ಬಿಟ್ಟು ಮುಂಚೆನೆ ಅದಂತೂ ಇದಾಯ್ತು, ವಾರಂಟಿ ಎಕ್ಸ್ಪೈರ್ ಆಯ್ತು. 2 years ತಂದಿರ್ತೀನಿ ಆಪರ್ಚುನಿಟಿ. ನಂಗೆ ಅಡುಗೆಲಿ ಇಟ್ಕೊಳಕ್ಕೆ ಇಷ್ಟ ಆಗಲ್ಲ, ಮಾಡಿದ ಅಡುಗೆ ಕಲ್ಲ ಚೆನ್ನಾಗಿಲ್ಲ. ಇದೊಂದೇ ಸೈಲೆಂಟ್ ಚಿಮ್ನಿ. ಇದು ತುಂಬಾ ಹುಡುಕಿ ಗೆಸ್ಟ್ ರೂಮ್ ಇಂದು ಇಲ್ಲಲ್ಲ ಈಗ ಇಲ್ಲ. ಇದು ಏನು ಗೆಸ್ಟ್ ರೂಮ್ ನೀರು ಚೆಲ್ಲಿದ್ರೆ ಅದು ಇಲ್ಲೇ ಬರ್ತದೆ. ಇದು ಐಡಿಯಾ ಚಲೋ ಸಪ್ರೇಟಾಗಿ ಅವೆಲ್ಲ ಕಣ್ಣಿ ಕಾಣಿಸಲು ಸ್ವಲ್ಪ ಕ್ಲೀನ್ ಅನ್ಸುತ್ತೆ. ಕರೆಕ್ಟ್ ಬರ್ತದೆ ಮೇಡಮ್. ಈಗ ಮನೆ ಕಟ್ಟು ಮುಂದೆ ಬೇಕು ಈಗ ಅದಕ್ಕೆ ನಮ್ದು ಯಾಕೋ ಹಿಂದೆ ಆಗಿರುತ್ತೆ ಶೂಟಿಂಗಿಗೆ ಕೊಟ್ರೆ ನಾವು ಹಿಂದಿಂದ ಓಡಾಡ್ಬೇಕಾಗತ್ತೆ. ಒಂದಿನ ಕೆಡ್ಸೋಗ್ತಾರ ಅವರಷ್ಟೇ. ಅದು ಇವ್ರು ಸೀರಿಯಲ್ ಆಕ್ಟ್ರೆಸ್ ಅದಾರ ಮೇಡಮ್. ಯಾರು ಪದ್ಮಜರ ಒಂದು ಅವ್ರ ಮನೆ ನಮ್ಮ ಮನೆ ಫುಲ್ ಅಮ್ಮ ಹಾಳು ಮಾಡ್ಕಂತ. ಚಿಕ್ಕಬಳ್ಳಾಪುರ ಇದಕ್ಕೆ ಏರ್ಪೋರ್ಟ್ ರೋಡಿಗೆ ಹೋಗಿ ಮುಂದೆ ಕಾಣಿಸ್ತಾ ನೋಡಲ್ಲಿ, ಅಲ್ಲಿ ನೋಡಿ. ಮೇಡಮ್ ಬರ್ರಿ ಇಲ್ಲ ಫೋಟೋ ತಗೊಂಡು ತೆಗಿಯಪ್ಪಿ ನಾವು. ಪೂಜೆ ಇನ್ನೆರಡು ದಿನ ಇದ್ದಂತ ಫಿನಿಶಿಂಗ್ ಮಾಡಿರೋದು. ಫಿನಿಶ್ ಮಾಡಿರೋದು. ಇದಕ್ಕೆ ಏನಾದ್ರು ಅವರು ತುಂಬಾ ಸಂತೋಷವಾಗಿ ನಮ್ಮ ಮನೆಗೆ ಬಂದು ಹೋದ್ರು. ಸ್ವಲ್ಪ ಹೊತ್ತು ಕಾಲ ಕಳೆದ್ರು ಮನ್ಸಲ್ಲಿ ಅಚ್ಚಳಿಯದೆ ಉಳಿಯುವಂತ ನೆನಪುಗಳನ್ನ ಕೊಟ್ಟು ಹೋಗಿರ್ತಾರೆ. ಇವರೆಲ್ಲರೂ ಗೃಹ ಪ್ರವೇಶ ಆದ ಸಂಜೆ ಬಂದವರು, ಲೇಟ್ ಆಗಿ ಬಂದವರು. ಇವ್ರು ನಮ್ಮ ಇಂಜಿನಿಯರು, ಅವ್ರ ಫ್ಯಾಮಿಲಿ. ಹಾಗೆ ಇವರು ನಮ್ಮ ಮನೆಯವರ ಚಿಕ್ಕಮ್ಮ ಮತ್ತೆ ಕಸಿನ್ಸು. ಎಲ್ಲ ಲೇಟ್ ಆಗಿ ಬಂದವರು, ಅವತ್ತಿನ ದಿನ ಬಂದವರು, ಮುಂಚೆ ಬಂದು ನೋಡ್ಕೊಂಡು ಹೋಗ್ಲಿಕ್ಕಂತ ಬಂದವರು. ಈ ರೀತಿ ಎಲ್ಲಾ ಫೋಟೋಸ್ ನಾನು ಇವತ್ತಿಲ್ಲಿ. ಇವರು ನಮ್ಮ ಚಳ್ಳಕೆರೆಯ ರವಿ ಸರ್ ಅವರ ತಂಗಿ. ಬನ್ನಿ. ಹಲೋ, ನಮಸ್ಕಾರ ಎಲ್ರಿಗೂ. ಆ್ಯಕ್ಚುಲಿ ಈಗಷ್ಟೇ ಒಂದು ಫಂಕ್ಷನ್ಗೆ ಹೋಗಿ ಬಂದೆ. ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ನಾವು ನಿಮಗೆ ಪ್ರಮೋಷನ್ ಮಾಡ್ತೀವಿ ಅಂದರೆ ಮೊದಲು ಅದು ಎಕ್ಸ್ಪೆರಿಮೆಂಟ್ ನಮ್ಮ ಮೇಲೆ ಆಗುತ್ತೆ. ಓಕೆ, ಈಗ ಚೇತನ ಒಂದಷ್ಟು ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಹೊಸದಾಗಿ, ಅಂದರೆ ಕಸ್ಟಮೈಸ್ಡ್. ನಾನು ನಿಮ್ಗೆ ಹೇಳೋದೇನೆಂದರೆ, ನೀವು ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿ ನಿಮಗಿರೋ ಪ್ರಾಬ್ಲಮ್ಸ್ನ ಹಂಚ್ಕೊಳ್ಳಿ. ಒಬ್ಬೊಬ್ಬರಿಗೆ ಟ್ಯಾನಿಂಗ್ ಇರುತ್ತೆ, ಒಬ್ಬೊಬ್ಬರಿಗೆ ಸ್ಕಿನ್ ಬರ್ನ್ ಆಗಿರುತ್ತೆ, ಇನ್ನೊಬ್ಬರಿಗೆ ಆ್ಯಕ್ನೆ ಇರುತ್ತೆ. ಈ ಥರ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ, ಅವಳು ಹೇಳ್ತಾ ಇದ್ಲು ಗೃಹ ಪ್ರವೇಶದ ಸಮಯದಲ್ಲಿ ಇಷ್ಟು ಬಿಸಿಲಲ್ಲಿ ಅಡ್ಡಾಡಿದ್ದೀವಿ ಅಂತಂದರೆ, ಕರೆಕ್ಟ್ ಸಮ್ಮರ್ ಸ್ಟಾರ್ಟ್ ಆಗೋಕ್ಕೂ ನಾವು ಇನ್ವೈಟ್ ಮಾಡೋಕ್ಕೆ ಓಡಾಡಲಿಕ್ಕೂ ಒಂದೇ ಸಮಯ ಆಗಿತ್ತು. ಸಿಕ್ಕಾಪಟ್ಟೆ ಟ್ಯಾನಿಂಗು. ಅವಳು ಹೇಳಿದ್ರು ಟ್ರೈ ಮಾಡಿ ಅಕ್ಕ, ನಿಮಗೂ ನನಗೆ ಆಲ್ರೆಡಿ ಅವಳು ಟ್ರೈ ಮಾಡಿ ತುಂಬ ಚೆನ್ನಾಗಿ ಆದಮೇಲೆ ಅವ್ರ ಅಮ್ಮ ಮಗಳಿಬ್ರು ಟ್ರೈ ಮಾಡ್ತಾರೆ. ಚೆನ್ನಾಗಿದೆ ಅಂತ ಅನ್ಸಿದ್ಮೇಲೆ ನನಗೆ ಕಳಿಸ್ಕೊಡ್ತಾರೆ. ನಾನು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ, ನಾವು ಇದನ್ನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಥವಾ ನಮ್ಮ ಕಸ್ಟಮರ್ಸ್ಗೆ ನಾವು ತೋರಿಸ್ಬೋದು ಅಂತ ಹೇಳಿದ್ಮೇಲೆ ಅದನ್ನು ನಾವು ಲಾಂಚ್ ಮಾಡ್ತೀವಿ. ಅಂದರೆ ಚೇತನ ದಾವಿಯೋ ಪ್ರಾಡಕ್ಟ್ಸಲ್ಲಿ ಬರೋದು. ಸೊ ಇಲ್ಲಿ ನಾನು ಈಗ ಇದೊಂದು ಅರ್ಧ ನೋಡ್ಬೋದು ನೀವು, ಅರ್ಧ ಖಾಲಿಯಾಗಿದೆ, ಇನ್ನು ಅರ್ಧ ಬಾಟ್ಲ್ ಉಳಿದಿದೆ. ಪೌಡರ್ ಇದು ನೀವು ನೋಡಿದ್ರೆ ಸ್ಪೈರಲಿನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದು ಹೇಗಿರುತ್ತೆ ಕಲರ್ ಅಂದರೆ ನೋಡಿ,
ಈ ಥರ ಇರುತ್ತೆ. ಇದು ಬ್ಲೂ ಸ್ಪೈರುಲಿನಾ ಅಂತೇಳಿ. ಇದಕ್ಕೆ ನಾವೇನಾದ್ರು ನೀರು ಹಾಕಿದಾಗ ನೋಡ್ಬೋದು ಇದು ಬ್ಲೂ ಕಲರ್ ಆಗುತ್ತೆ, ಅಂದರೆ ಬ್ಲೂ ಸ್ಪೈರುಲಿನಾ. ಇದನ್ನ ಸ್ಕಿನ್ ಪಾಲಿಶ್, ಕ್ಲೀನಿಂಗ್ ಪಾಲಿಶ್ ಅಂತ ಅವಳು ಹೇಳ್ತಾಳೆ. ಅಂದರೆ ನಾವು ಇದರಲ್ಲಿ ಬಿಸ್ಲಿಗೆ ಹೋಗಿ ಬಂದಾಗ ನಾವು ಇದರಲ್ಲಿ ಫೇಸ್ ವಾಶ್ ಪೌಡರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಮುಖ ಕಚ್ಚಿ ತೊಳೆದಾಗ ನೋಡ್ಬೋದು ಫೇಸಲ್ಲಿ ಗ್ಲೋ ಕೂಡ ಕಾಣಿಸ್ತಾ ಇದೆ ನಿಮಗೆ. ಇನ್ಸ್ಟೆಂಟ್ ಆ ಟ್ಯಾನಿಂಗ್ ಸ್ವಲ್ಪ ಕಡಿಮೆ ಆದಂಗೆ ಅನ್ಸುತ್ತೆ. ಹಾಗೆ ತುಂಬ ಕ್ಲೀನಾಗಿ, ನಾನು ಫೌಂಡೇಶನ್ ಹಚ್ಕೊಂಡು ಹೋಗಿದ್ದೆ, ಈಗ ಬಂದ ತಕ್ಷಣ ವಾಶ್ ಮಾಡಿದ್ರೆ ಕ್ಲೀನ್ ಆಯಿತು ಫೇಸು. ಅಷ್ಟೇ ಅಲ್ಲ, ನನಗೆ ಗೃಹ ಪ್ರವೇಶಕ್ಕೆ ಅಂತಲೇ ಕಸ್ಟಮೈಸ್ ಮಾಡಿ ಕೊಟ್ಟಿದ್ಲು. ಏನಂದರೆ ಹೇರ್ ಪ್ಯಾಕು. ಎಣ್ಣೆ ಹಚ್ಕೊಂಡು ಕುತ್ಕೊಳ್ಳೋಕೆ ಸಮಯ ಸಿಕ್ಕಲ್ಲ ಅಂದಾಗ ಅವಳು ಹೇಳಿದ್ಲು, ಅಕ್ಕ ಏರ್ ಮಾಸ್ಕ್ ಇದನ್ನು ಹಚ್ಕೋ ತುಂಬ ಚೆನ್ನಾಗುತ್ತೆ ಅಂತ. ಸೊ ನಾನು ತರಿಸ್ಕೊಂಡು, ಈ ಸಲದ ವಿಶೇಷತೆ ಏನಂದರೆ ಗ್ಲಾಸ್ ಬಾಟಲ್ಸ್, ಪ್ರತಿಯೊಂದು ಪ್ರಾಡಕ್ಟು ಗ್ಲಾಸ್ ಬಾಟಲ್ಸ್ ಇದೆ. ಕಾರಣ ಪ್ಲಾಸ್ಟಿಕಲ್ಲಿ ಹಾಕಿದ ತಕ್ಷಣ, ಇದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಪ್ಲಾಸ್ಟಿಕಲ್ಲಿ ಹಾಕಿದ ತಕ್ಷಣ ರಿಯಾಕ್ಷನ್ ಆಗಿ ಒಂದು ಸ್ಮೆಲ್ ಬರ್ತಾ ಇದೆ ಅಂತೆ, ಕೆಟ್ಟೋಗ್ತಾ ಇದೆ ಅಂತೆ. ಅದಕ್ಕೋಸ್ಕರ ಗ್ಲಾಸ್ ಬಾಟಲ್ಸಲ್ಲಿ ಹಾಕಿರೋದು. ಇದಕ್ಕೆ ಯಾವುದೇ ಒಂದು ಪ್ರಿಸರ್ವೇಟಿವ್ ಅಥವಾ ಕೆಮಿಕಲ್ಸ್ನ ಆ್ಯಡ್ ಮಾಡಿಲ್ಲ. ಇದು ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಹೇರ್ ಮಾಸ್ಕ್ ಆಲ್ರೆಡಿ ಹಚ್ಕೊಂಡಿದ್ದೀನಿ ನಾನು. ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ಸ್. ಈ ಸಲದಂತೂ ಖುಷಿಯಿಂದ ನಾನು ನಿಮಗೆ ಪ್ರಮೋಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ಸು. ಇದು ದಾವಿಯೋ ಹೈಡ್ರೋಸಲ್ ಅಂತ ಹೇಳಿ. ಇದನ್ನ ನಾವು ಹೇರ್ ಸ್ಪ್ರೇ ಮಾಡಿಕೊಂಡು ಆಚೆ ಕಡೆ ಹೋಗುವಾಗ ನಾವು ಹೇರ್ ಸ್ಪ್ರೇ ಮಾಡ್ಕೊಂಡು ಹೋಗ್ಬೋದು. ಒಂದು ರೀತಿ ಕಂಡೀಷ್ನರ್ ಥರ ಯೂಸ್ ಆಗುತ್ತೆ ಇದು ದಾವಿಯೋ ಹೈಡ್ರೋಸಾಲ್ ಅಂತ ಹೇಳಿ. ಇದನ್ನ ಸೆಟ್ಟಿಂಗ್ ಮಾಡುವಾಗ ಹೀಟ್ ಪ್ರೊಟೆಕ್ಟರ್ ಥರ ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ದಾವಿಯೋ ರೇಡಿಯನ್ಸ್ ಎಲಿಕ್ಸರ್ 100 ಇದಿದೆ. ಇದೇನು ಗೊತ್ತಾ, ನೀವು ಇದನ್ನ ಕೂದಲಿಗಾದ್ರೂ ಹಚ್ಕೊಳ್ಳಿ, ತಲೆಗಾದ್ರೂ ಹಚ್ಕೊಳ್ಳಿ, ಮುಖಕ್ಕೆ ಹಚ್ಚಿದ್ರೆ ಗ್ಲೋ ಬರುತ್ತೆ. ತಲೆಗೆ ಹಚ್ಚಿದ್ರೆ ನಿಜವಾಗ್ಲೂ ಕೂದಲು ಅದೇಳ್ತಾ, ಎಷ್ಟು ನೀವು ದುಡ್ಡು ಕೊಟ್ಟು ಕಾಸ್ಟ್ಲಿ ಪ್ರಾಡಕ್ಟ್ಸ್ ತಂದರೂ ಕೂಡ ಇಷ್ಟು ಚೆನ್ನಾಗಲ್ಲ, ಅಷ್ಟು ವಂಡರ್ಫುಲ್ ಆಗಿದೆ ಇದು. ಎಲ್ಲದನ್ನು ಯೂಸ್ ಮಾಡಿದ್ದೀನಿ ನಾನು. ಬಟ್ ಇದನ್ನು ಒಂದೇ ಸಲ ನೋಡ್ಬೋದು ನೀವು, ಕ್ವಾಂಟಿಟಿ ಒಂದೇ ಸಲ ಯೂಸ್ ಮಾಡಿರೋದು. ಅದರಲ್ಲೇ ನನಗೆ ಅದು ಅನಿಸ್ತು ಏನಂತ. ಹಾಗೆ ಇದು ವೆರಿ 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 ಎಸೆನ್ಷಿಯಲ್ ಕಾಪರ್ ಪೆಪ್ಟೈಡ್ ಸೆರಮ್ ಅಂತೇಳಿ. ಕಾಪರ್ ಪೆಪ್ಟೈಡ್ ಸೆರಮ್ ಇದು ಎಲ್ಲದು ಗ್ಲಾಸ್ ಬಾಟಲ್ಸಲ್ಲೇ ಇದೆ. ಇದೇನು ಗೊತ್ತಾ, ಇದನ್ನು ಪ್ರತಿದಿನ ಬೆಳಗ್ಗೆ ಸಂಜೆ, ಇಷ್ಟೇ ಖಾಲಿಯಾಗಿರೋದು. ನಾನು ಆಲ್ರೆಡಿ ಒಂದು 10 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸಂಜೆ ಯೂಸ್ ಮಾಡಬೇಕಿದು. ಇದು ಯಾರಿಗೆ ಗೊತ್ತಾ, ಆಕ್ನೆ ಇರೋರಿಗೆ. ನಿಮ್ಗೆಲ್ರಿಗೂ ಗೊತ್ತು, ನನ್ನ ಫೇಸ್ ಇಷ್ಟು ಕ್ಲಿಯರ್ ಆಗಿದೆ, ಬಟ್ ನೆಕ್ಕಲ್ಲಿ ಇನ್ನೂ ಕೂಡ ನನಗೆ ಆ ಪಿಗ್ಮೆಂಟೇಷನ್ ಇದೆ. ಲೈಕನ್ ಪ್ಲಾನಸ್ ಪಿಗ್ಮೆಂಟೋಸಿಸ್ ಅಂತ ಹೇಳಿ ನನಗಾಗಿದ್ದು. ಅದೇನಂದರೆ ಒಂದ್ಸಲ ಏನೋ ಹೇರ್ ಕಲರ್ ಯಾವುದೋ ಟ್ರೈ ಮಾಡೋಕ್ಕೆ ಹೋಗಿ ಹೊರಗಡೆಯಿಂದ ತರಿಸಿದ್ದು. ಇಮಿಡಿಯೇಟ್ಲಿ ನನಗೆ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿತ್ತು. ಅದು ಇಲ್ಲೆಲ್ಲ ಸ್ಪ್ರೆಡ್ ಆಗಿತ್ತು, ಇಲ್ಲಾಗಿತ್ತು, ಕಡಿಮೆ ಆಗ್ತಾ ಬಟ್ ಇಲ್ಲಿ ಹೊಸದಾಗಿ ಆಗಿದ್ದು. ಇದು ಹೋಗ್ಲಿಕ್ಕೆ ಎಷ್ಟು ದಿವಸ ಬೇಕೋ ಗೊತ್ತಿಲ್ಲ. ಇದೆಲ್ಲ ಪಿಗ್ಮೆಂಟೇಷನ್ ನೋಡಿಬಿಟ್ಟು ಅವಳು ಇದನ್ನು ನನಗೋಸ್ಕರ ಕಸ್ಟಮೈಸ್ ಮಾಡೋದು. ನಿಮಗೆ ಈ ಥರ ಕಸ್ಟಮೈಸ್ ಮಾಡಿರೋ ಪ್ರಾಡಕ್ಟ್ಸ್ ಬೇಕು ಅಂದರೆ, ಅಥವಾ ನಿಮ್ಮ ಪ್ರಾಬ್ಲಮ್ ಏನೇ ಇರಲಿ, ಕೂದಲಿಂದು, ಸ್ಕಿನ್ದು ಅಥವಾ ಮುಖದ್ದು, ಕಾಲ್ ಮಾಡಿ ಡಿಸ್ಕಸ್ ಮಾಡಿ ನಿಮಗೆ ಬೇಕಾಗಿರೋದನ್ನು ಅವ್ರ ಹತ್ರ ಮಾಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.